ಇನ್ನು RSS ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರ ಹೊಸ ಕಿಡಿಯನ್ನೇ ಹೊತ್ತಿಸಿತು. ಇವತ್ತು ಇದೇ ವಿಚಾರವಾಗಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ RSS ಪಥಸಂಚಲನವನ್ನ ಹಮ್ಮಿಕೊಂಡಿದೆ. RSS ಪಥಸಂಚಲನ ನಡೆಯಲಿದೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿನಿಧಿಸುವ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಮಧ್ಯಾಹ್ನ 3 ಗಂಟೆಗೆ ಗಣವೇಶವನ್ನ ತೊಟ್ಟು RSS ಪಥಸಂಚಲನ ನಡೆಸುತ್ತೆ. ಸುಮಾರು 500ರಿಂದ 600 RSS ಕಾರ್ಯಕರ್ತರು ಈ ಪಥಸಂಚಲನಕ್ಕೆ ತಯಾರಿ ನಡೆಸಿದ್ದು ಇದರಲ್ಲಿ ಭಾಗಿ ಆಗ್ತಾರೆ ಅಂತ ತಿಳಿದು ಬರ್ತಾ ಇದೆ. ಪಥಸಂಚಲನಕ್ಕೆ ಆದರೆ ಇಲ್ಲಿವರೆಗೂ ಇನ್ನು ತಹಶೀಲ್ದಾರರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ, ಅನುಮತಿ ಸಿಕ್ಕಿಲ್ಲ. ಯಾಕಂದರೆ ತಹಶೀಲ್ದಾರರು ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ 11 ಅಂಶಗಳ ವಿವರಣೆಯನ್ನು ಕೇಳಿದ್ರು. ಇದಾದ ಮೇಲೆ ಪರ್ಮಿಷನ್ಗಾಗಿ ಕಾಯ್ತಾ ಇದ್ದಾರೆ. ಈಗಲೂ ಕೂಡ ಪರ್ಮಿಷನ್ ಜಟಾಪಟಿ ಮುಂದುವರೆದಿದೆ. ಒಂದು ವೇಳೆ ಅನುಮತಿ ಸಿಗದೇ ಇದ್ರೂ ಕೂಡ ಪಥಸಂಚಲನ ನಡೆಸುತ್ತೆ RSS ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಬಜರಂಗಿ ನೀಡ್ತಾ ಹೋಗ್ತಾರೆ. ಬಜರಂಗಿ, RSS ಪಥಸಂಚಲನಕ್ಕೆ ಯಾವ ರೀತಿ ತಯಾರಿ ನಡೀತಾ ಇದೆ? ಪರ್ಮಿಷನ್ ಕೊಟ್ಟಿದ್ದಾರಾ ತಹಶೀಲ್ದಾರ್ ಅಥವಾ ಕೊಡೋ ಸಾಧ್ಯತೆ ಏನಾದ್ರು ಇದೆಯಾ? ಹೇಗೆ ಬಜರಂಗಿ? ನವೀನ್, ಖಂಡಿತವಾಗಿಯೂ ಕೂಡ RSS ಪಥಸಂಚಲನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಅಂದರೆ ವಿಜಯದಶಮಿ ಉತ್ಸವ ಹಿನ್ನೆಲೆಯಲ್ಲಿ ನಾಡಿನಾದ್ಯಂತ ಏನು RSS ಪಥಸಂಚಲನ ನಡೆಸ್ತದೆ. ಈಗಾಗಲೇ ಕಲಬುರಗಿ ನಗರದಲ್ಲಿ ಕೂಡ ನಡೆಸಿರ್ತಕ್ಕಂಥ RSS ಇವತ್ತು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಚಿತ್ತಾಪುರ ಪಟ್ಟಣದಲ್ಲೂ ಕೂಡ RSS ಪಥಸಂಚಲನ ನಡೆಸೋದಕ್ಕೆ ಪೂರ್ವ ತಯಾರಿ ಕೂಡ ಮಾಡಿಕೊಂಡಿರುವಂಥದ್ದು. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಏನು ಅಂತಂದರೆ ಪರ್ಮಿಷನ್ ಜಟಾಪಟಿ ಮುಂದುವರೆದಿರುವಂಥದ್ದು. ಕಳೆದ 2 ದಿನಗಳ ಹಿಂದಷ್ಟೇ ಪುರಸಭೆಯಿಂದ ಅಂದರೆ ಬ್ಯಾನರ್ ಬಂಟಿಂಗ್ಸ್ಗಳನ್ನು ಹಾಕೋದಕ್ಕಾಗಿ ಅನುಮತಿ ಪಡೆದಿರ್ತಕ್ಕಂಥ RSS ಬ್ಯಾನರ್ ಬಂಟಿಗಳನ್ನು ಹಾಕಿದ್ದು. ಆದರೆ ರಾತ್ರೋರಾತ್ರಿ ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ RSS ಏನು ಚಟುವಟಿಕೆ ನಿರ್ಬಂಧ ಹೇರಿರೋ ಹಿನ್ನೆಲೆಯಲ್ಲಿ ಅದನ್ನು ತೆರವು ಮಾಡುವಂತ ಕೆಲಸ ಪುರಸಭೆ ಅಧಿಕಾರಿ ಸಿಬ್ಬಂದಿಗಳು ಮಾಡಿದ್ರು. ಇದೀಗ ತಹಶೀಲ್ದಾರಿಂದ ಕೂಡ RSS ಪಥಸಂಚಲನಕ್ಕೆ ಅನುಮತಿ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಇವರು ಅನುಮತಿ ಕೋರಿ ಅನ್ನೋ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಅದಕ್ಕೆ ಹಿಂಬರವಾಗಿ 11 ಅಂಶಗಳನ್ನ ಕೇಳಿ ತಹಶೀಲ್ದಾರರು ವಾಪಸ್ ಹಿಂಬರವನ್ನ ಇವರಿಗೆ RSS ಅವರಿಗೆ ಕೊಟ್ಟಿದ್ರು. ಅದಾದ ನಂತರದಲ್ಲೂ ಕೂಡ RSS ಅವರು 11 ಅಂಶಗಳಿಗೂ ಕೂಡ ಉತ್ತರ ಕೊಟ್ಟು ಮತ್ತೆ ಮನವಿ ಸಲ್ಲಿಸಿದ್ದಾರೆ. ಇನ್ನೂ ಕೂಡ RSS ಪಥಸಂಚಲನಕ್ಕಾಗಿ ತಹಶೀಲ್ದಾರಿಂದ ಯಾವುದೇ ರೀತಿಯ ಅನುಮತಿ ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ RSS ಪಥಸಂಚಲನ ನಡೆಸೋದಕ್ಕೆ ಪೂರ್ವವಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದು. ಅದೇ ನಿಟ್ಟಿನಲ್ಲಿ ಕೂಡ RSS ಅಂದ್ರೆ ಅನುಮತಿ ಸಿಗದೇ ಇದ್ರು ಕೂಡ RSS ಪಥಸಂಚಲನ ಗಣವೇಶ ತೊಟ್ಟು ಪಥಸಂಚಲನ ನಡೆಸೋದಕ್ಕಾಗಿ ಎಲ್ಲಾ ರೀತಿಯ ಸದ್ಯಕ್ಕೆ ತಯಾರಿ ಮಾಡ್ಕೊಂಡಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು RSS ಪಥಸಂಚಲನ ಮತ್ತೆ ಅನುಮತಿ ಜಟಾಪಟಿ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ತಾಪುರ ಪಟ್ಟಣದಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಅಲ್ಲಿ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. ಏನು ಚಿತ್ತಾಪುರ ಪಟ್ಟಣದ ಏನು ಬಜಾಜ್ ಕಲ್ಯಾಣ ಮಂಟಪದಿಂದಾಗಿ ಅಂಬೇಡ್ಕರ್ ವೃತ್ತ ಆಗಿರ್ಬೋದು, ಬಸವೇಶ್ವರ ವೃತ್ತ ಆಗಿರ್ಬೋದು, ಈ ರೀತಿಯಾಗಿ ಸುಮಾರು ವಾಪಸ್ ಬಜಾಜ್ ಕಲ್ಯಾಣ ಮಂಟಪವರೆಗೂ ಆಗಮಿಸುವಂತ ಪಥಸಂಚಲನ ಸುಮಾರು 500-600ಕ್ಕಿಂತ ಹೆಚ್ಚು RSS ಕಾರ್ಯಕರ್ತರು ಗಣವೇಶ ತೊಟ್ಟು ಪಥಸಂಚಲನ ನಡೆಸಲಿದ್ದಾರೆ. ಸದ್ಯಕ್ಕೆ ಅಲ್ಲಿ ಚಿತ್ತಾಪುರ್ನಲ್ಲಿ ಒಂದು ರೀತಿಯಿಂದ ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ RSS ಪಥಸಂಚಲನ ನಡೆಸ್ತಾ ಇದೆ. ಆದರೆ ಚಿತ್ತಾಪುರ ಪಟ್ಟಣದ ಚಿತ್ತಾಪುರ ಕ್ಷೇತ್ರದಲ್ಲಿ ಮಾತ್ರ ಯಾಕಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಈಗಾಗಲೇ RSS ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಧ್ಯೆ ಸಾಕಷ್ಟು ಸಂಘರ್ಷ ಕೂಡ ನಡೆದಿರುವಂತದ್ದು. ಇದೀಗ RSS ಪಥಸಂಚಲನ ನಡೆಸೋದಕ್ಕೆ ಇವತ್ತೇನು ಪೂರ್ವ ತಯಾರಿ ಮಾಡಿಕೊಂಡಿದೆ. ಆದರೆ ಇನ್ನೂ ಕೂಡ ತಹಶೀಲ್ದಾರಿಂದ ಯಾವುದೇ ರೀತಿಯ ಅನುಮತಿ ಸದ್ಯಕ್ಕೆ ಸಿಕ್ಕಿಲ್ಲ. ನವೀನ್, ಥ್ಯಾಂಕ್ ಯು ಬಜರಂಗಿ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.